ಇದು ಮಟ್ಟು ರವಿ ಶೇರಿಗಾರ್ ಇವರು ಗದ್ದೆಯಲ್ಲಿ ಬೆಳೆಯುವಂಥ ಮತ್ತೊಂದು ತಳಿಯ ಕಲ್ಲಂಗಡಿ ಹಣ್ಣು. ತುಂಬ ಉಂಟು ಇದಕ್ಕೆ ಬೇಡಿಕೆ. ಅಂದರೆ ಇದು ಒಂದು ತಂದು ಇಟ್ಟರೆ ನನಗೆ ಕೊಡಲಿಕ್ಕೆ ಇದಿಲ್ಲ, ಪುರುಸದಿಲ್ಲ. ಇದು ಬೇರೆ ಹಣ್ಣಾಗಿ ಅಲ್ಲ, ಸಾಧಾರಣ ಒಂದು 4 kg ತನಕ ಬರ್ತದೆ ಇದು. ಈಗ ಇಲ್ಲಿ ನಾವು ರವಿ ಅಣ್ಣನ ಮನೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಕೃಷಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ಹೊರಗಡೆ ಹಳದಿ ಬಣ್ಣವನ್ನು ಹೊಂದಿರುವಂತಹ ಕಲ್ಲಂಗಡಿ ಹಣ್ಣನ್ನು ಇವರು ನಮಗೆ ತೋರಿಸ್ತಾ ಇದ್ದಾರೆ. ಇದು ಹೊರಗಡೆಯಿಂದ ಹಳದಿ ಬಣ್ಣವನ್ನು ಹೊಂದಿದೆ, ಒಳಗಡೆಯಿಂದ ನಾವು ತಿನ್ನುವಂಥ ಭಾಗ ಪಿಂಕ್ ಕಲರಲ್ಲಿ ಇದು ಕಂಡು ಬರ್ತಾ ಇದೆ. ಇದು ಇವರು ಬೆಳೆಯುವಂಥ ಕಲ್ಲಂಗಡಿಯ ಹಣ್ಣಿನ ಇನ್ನೊಂದು ವಿಧದ ಒಂದು ಕಲ್ಲಂಗಡಿ ಹಣ್ಣಾಗಿದೆ. ಇದು ವೆರೈಟಿಯನ್ನು ನೀವು ಯಾವ ರೀತಿ ಬೆಳೀತಾ ಇದ್ದೀರಿ? ಇದು ಕೂಡ ನಮ್ಮ ಒಳಗೆ ಯೆಲ್ಲೋ ಕಲರ್ ಯಾವ ತೀರಿ ಉಂಟು ಒಂದೇ ಲೆಕ್ಕ. ಇದು ಅದರ ಬೀಜದ ಸೀಡ್ಸ್ ದರದಲ್ಲಿ ಮಾತ್ರ ಸ್ವಲ್ಪ ಏರಿಳಿತ ಉಂಟು. ಇದರ ಬೀಜವನ್ನು ನೀವು ಎಲ್ಲಿಂದ ತಗೊಂಡು ಬಂದ? ಇದು ಸಹ ಹಾಸನ ತರಿಸುದು. ಹಾಸನಿಂದ. ಇದರಲ್ಲಿ ದರ ಸ್ವಲ್ಪ ಹೆಚ್ಚು ಉಂಟು. ವಿಶಾಲ್ ಅಂತ ಇದು ವಿಶಾಲ್ ಅಂತೇಳಿ ಹೆಸರು ಇದೆ. ಹೌದು. ಇದು ನೀವು ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಗದ್ದೆಯಲ್ಲಿ ನೀವು ಬೆಳೆಸಿದಿರಿ? ಇದು ಸಾಧಾರಣ ಒಂದು 50 ಸೆಂಟ್ ಜಾಗದಲ್ಲಿ ಬೆಳೆಸಿದ್ದೇನೆ. ಈಗ ಈ ಹಳದಿ ಬಣ್ಣದ ಈ ಕಲ್ಲಂಗಡಿ ಹಣ್ಣು ಎಷ್ಟು ಗಾತ್ರದಲ್ಲಿ, ಅಂದ್ರೆ ಎಷ್ಟು ಕಿಲೋ ಇದರ ಗಾತ್ರದಲ್ಲಿ ಬರ್ತದೆ? ಇದು ಬೇರೆ ಹಣ್ಣಾಗಿ ಅಲ್ಲ, ಸಾಧಾರಣ ಒಂದು 4 kg ತನಕ ಬರ್ತದೆ ಇದು. 4 kg ತನಕ? ಹೌದು, 4-4.25 kg ತನಕ ಬರ್ತದೆ. ಬೇರೆ ಹಣ್ಣು ಆದ್ರೆ ಸಾಧಾರಣ 7-8 kg ತನಕ ಬರ್ತದೆ. ಇದು ಬರೀ 4-4.25 ಮಾತ್ರ ಬರೋದು, ಅಷ್ಟೇ ಬರೋದು. ಓಕೆ. ಇದಕ್ಕೆ ಗ್ರಾಹಕರ ಬೇಡಿಕೆ ಯಾವ ರೀತಿ ಇದೆ? ತುಂಬ ಉಂಟು ಇದಕ್ಕೆ ಬೇಡಿಕೆ. ಅಂದರೆ ಇದು ಒಂದು ತಂದು ಇಟ್ಟರೆ ನನಗೆ ಕೊಡಲಿಕ್ಕೆ ಇದಿಲ್ಲ, ಪುರುಸದಿಲ್ಲ, ಅಷ್ಟು ಬೇಡಿಕೆ ಉಂಟು. ಇದಕ್ಕೂ ಸಹ ಊರ ಪರ ಊರಿನಿಂದ ಎಲ್ಲೆಲ್ಲಿಂದೆಲ್ಲ ಗ್ರಾಹಕರು ಇದಕ್ಕೆ ಬೇಡಿಕೆ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಹೌದು. ಇದು ಮಟ್ಟು ರವಿ ಶೇರಿಗಾರ್ ಇವರು ಗದ್ದೆಯಲ್ಲಿ ಬೆಳೆಯುವಂಥ ಮತ್ತೊಂದು ತಳಿಯ ಕಲ್ಲಂಗಡಿ ಹಣ್ಣು. ಇದನ್ನು ಬ್ಲ್ಯಾಕ್ ಡೈಮಂಡ್ ಅಂತೇಳಿ ಅವರು ಹೆಸರಿಸಿದ್ದಾರೆ. ಇದು ಹೊರಭಾಗದಲ್ಲಿ ಕಡು ಪಚ್ಚೆ ಅಂದರೆ ಕಪ್ಪು ಥರನೇ ಕಾಣುತ್ತೆ. ಒಳಭಾಗದಲ್ಲಿ ಇದು ಈ ಪಿಂಕ್ ಕಲರ್ ಅಂದರೆ ನಸುಗೆಂಪು ಬಣ್ಣವನ್ನು ಹೊಂದಿದೆ. ಅದರಲ್ಲಿ ನಡುವಿನಲ್ಲಿ ಬೀಜದ ಪ್ರಮಾಣವು ಭಾಳಷ್ಟು ಕಡಿಮೆ ಇದೆ. ಬೇರೆ ನಾವು ಮಾಮೂಲಾಗಿ ಬಳಸುವಂತಹ ಕಲ್ಲಂಗಡಿ ಹಣ್ಣುಗಳಲ್ಲಿ ಬೀಜದ ಪ್ರಮಾಣ ಹೆಚ್ಚಿರ್ತದೆ. ಇಲ್ಲಿ ಈ ಒಂದು ನಸುಗೆಂಪು ಬಣ್ಣವನ್ನು ಒಳಗಡೆಯಿಂದ ಹೊಂದಿದೆ. ಇದು ಬಹಳ ಬೀಜದ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಇದೆ. ಇದು ರವಿಯಣ್ಣನ ಗದ್ದೆಯಲ್ಲಿ ನಾವು ಕಾಣುವಂತಹ ಎರಡನೇ ವೆರೈಟಿಯ ಒಂದು ಕಲ್ಲಂಗಡಿ ಹಣ್ಣು. ಇದೀಗ ಹೊಸ ರೀತಿಯ ಪ್ರಯೋಗಕ್ಕೆ ಅವರು ಅಣಿಯಾಗಿ ಅದನ್ನು ಮಾಡಿ ಅದರಲ್ಲೂ ಯಶಸ್ವಿಯಾಗಿದ್ದಾರೆ. ರವಿಯಣ್ಣ, ಇದಕ್ಕೆ ಹೆಸರು ಏನು ಅಂತ ಹೇಳಿದ್ರಿ? ಇದು ಸುಪ್ರೀಂ ಅಂತ. ಈಗ ಮಾಮೂಲಿಯಾಗಿ ಬೇರೆ ಸ್ವಾಭಾವಿಕವಾಗಿ ಇರುವಂಥ ಕಲ್ಲಂಗಡಿ ಹಣ್ಣುಗಳಿಗಿಂತಲೂ ಬಣ್ಣದಲ್ಲಿ ಕಡು ಪಚ್ಚೆ ಮತ್ತು ಪಟ್ಟಿ ಥರ ಇದೆ. ಗಾತ್ರದಲ್ಲಿಯೂ ಭಾಳಷ್ಟು ದೊಡ್ಡದಾಗಿ ಕಂಡು ಬರ್ತಾ ಇದೆ. ಈ ಹಣ್ಣು ಇದೊಂದು ವಿಧದ ತಳಿಯಾಗಿ ಇವರ ಗದ್ದೆಯಲ್ಲಿ ಬೆಳೆದಿದ್ದಾರೆ. ರವಣ್ಣ ಅವರು ಹೇಳುವಂತೆ ಭಾಳಷ್ಟು ನೀರಿನ ಅಂಶ, ಇದನ್ನು ತಿನ್ನುವಾಗ ನೀರು ಹೆಚ್ಚಾಗಿದೆ, ಸವಿ ರುಚಿಯನ್ನು ಹೊಂದಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕೂ ಈಗ ಬೆಳಗಿನಿಂದ ಇವರು ಇದಕ್ಕೆ ಸಹ ಬೇಡಿಕೆ ಹೆಚ್ಚು ಇದೆ. ಗ್ರಾಹಕರು ಬಂದವರು ಈ ವೆರೈಟಿ, ಅದರ ಬಣ್ಣ ಮತ್ತು ಅದರ ರುಚಿಯನ್ನು ಕಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಖರೀದಿಸ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ವಿಶೇಷ ತಳಿಯ ಕಲ್ಲಂಗಡಿ ಹಣ್ಣನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದರ ಬೀಜವನ್ನು ವಿಶೇಷವಾಗಿ ವಿದೇಶದಿಂದ, ಸ್ವಿಟ್ಜರ್ಲ್ಯಾಂಡಿಂದ ಇದರ ಬೀಜವನ್ನು ಅವರ ಸ್ನೇಹಿತರ ಮೂಲಕ ತರಿಸಿ